ಮೈಸೂರಲ್ಲಿ ಯದುವೀರ್ ಗೆಲ್ಲಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಬಿಜೆಪಿ ತಂತ್ರ. ಈಗಾಗಲೇ ಬಿಎಸ್ವೈ ಆಪ್ತರನ್ನ, ಬಿಜೆಪಿಯ ಪ್ರಭಾವಿ ಕೆಲ ಸ್ಥಳೀಯ ನಾಯಕರನ್ನ ಏನು ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಸೆಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿದೆ, ಸೆಳೆದುಕೊಂಡಿದೆ ಕೂಡ. ಇದೀಗ ಸ್ಥಳೀಯ ನಾಯಕರನ್ನ ಸೆಳೆಯೋದಕ್ಕೆ, ಕಾಂಗ್ರೆಸ್ನ ಸ್ಥಳೀಯ ನಾಯಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಕೆಲ ಮುಖಂಡರು ಕಾರ್ಯಕರ್ತರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಪ್ಲಾನ್. ನಾಳೆ ಮೈಸೂರಿಗೆ ಡಿಕೆ ಶಿವಕುಮಾರ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇದಕ್ಕೆ ಕೌಂಟರ್ ಕೊಡೋದಕ್ಕೆ, ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ತಂತ್ರ. ನಾಳೆಯೇ ವಿಜೇಂದ್ರ ಮತ್ತೆ ಎಚ್ಡಿಕೆ ಅವರನ್ನ ಕರೆಸಿ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ ಬಿಜೆಪಿ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿಯಿಂದ ರಣತಂತ್ರ. ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಚದುರಂಗದಾಟ ರೀತಿ ಭಾಸವಾಗ್ತಾ ಇದೆ. ಇತ್ತ ಕಾಂಗ್ರೆಸ್ನ ಪ್ಲಾನ್ ಬಿಜೆಪಿಯವರನ್ನ ಸೆಳೆಯೋದು, ಇತ್ತ ಬಿಜೆಪಿಯವರ ಪ್ಲಾನ್ ಕಾಂಗ್ರೆಸ್ನವ್ರನ್ನ ಸೆಳೆಯೋದು. ಅಂತಿಮವಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ಯಾರ ಪಾಲಾಗುತ್ತೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಿವರ್ಸ್ ಆಪರೇಷನ್ಗೆ ಈಗ ಬಿಜೆಪಿ ಮುಂದಾಗಿರೋದು. ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನ ಸೆಳೆಯೋದಕ್ಕೆ ಬಿಜೆಪಿ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೇಳಿ ಕೇಳಿ ನಾಳೆ ಮೈಸೂರಿಗೆ ಡಿಕೆ ಶಿವಕುಮಾರ್ ಬರ್ತಾ ಇದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರಂತೂ ಕಳೆದ 3 ದಿನಗಳಿಂದ ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಅಲ್ಲಿ ಎಚ್.ಪಿ. ರಾಜೀವ್, ಸದಾನಂದ ಸೇರಿದಂತೆ ಬಿಎಸ್ವೈ ಆಪ್ತರು ಯಾರ್ಯಾರಿದ್ರು, ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದವರು, ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು, ಟಿಕೆಟ್ ಸಿಕ್ಕಿಲ್ಲ. ವರ್ಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸದಾನಂದ ಅವರು, ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ನೋವು ಅವರಲ್ಲಿತ್ತು. ಈ ಎಲ್ಲ ಅಸಮಾಧಾನವನ್ನು ಈಗ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಂಡು ಪಕ್ಷಕ್ಕೆ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿ ಯಶಸ್ವಿ ಕೂಡ ಆಗಿದೆ. ಇದೀಗ ಇನ್ನೊಂದು ಹಂತವಾಗಿ ಬಿಜೆಪಿ ಇದಕ್ಕೆ ಕೌಂಟರ್ ಪ್ಲಾನ್ ಮಾಡೋದಕ್ಕೆ ಮುಂದಾಗಿದೆ. ಯಾವ ರೀತಿ ಅಂತಂದ್ರೆ, ಯಾರ್ಯಾರು ಕಾಂಗ್ರೆಸ್ಗೆ ಹೋಗಿದ್ದಾರೋ ಅವ್ರನ್ನ ಮತ್ತೆ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನ. ಅಷ್ಟೆಲ್ಲ ಸ್ಥಳೀಯವಾಗಿ ಕಾಂಗ್ರೆಸ್ ಅಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರನ್ನ ಬಿಜೆಪಿಗೆ ಕರೆತಂದ್ರೆ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಂಗಾಗುತ್ತೆ. ಆಪರೇಷನ್ ಹಸ್ತಕ್ಕೆ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಇನ್ನು ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಕಾಂಗ್ರೆಸ್ ನಾಯಕರ ಜೊತೆಗೆ ಕಾಣಿಸಿಕೊಂಡಿರೋದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇನ್ನು ಎಸ್ ಟಿ ಸೋಮಶೇಖರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಜೀವ್ ಈಗಾಗಲೇ ಕಾಂಗ್ರೆಸ್ ಸೇರಿರುವ ಹಿನ್ನೆಲೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಕೈವಾಡ ಇದೆಯಾ ಇದರ ಹಿಂದೆ ಅನ್ನುವಂತಹ ಒಂದು ಚರ್ಚೆ, ಅನುಮಾನ ಕೂಡ ಶುರುವಾಗಿತ್ತು. ಯಾಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅವರ ಭಾವಚಿತ್ರ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ, ಇತ್ತೀಚಿನ ಹಲವು ಬೆಳವಣಿಗೆಗಳು ಕೂಡ. ಎಸ್ ಟಿ ಸೋಮಶೇಖರ್ ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗಿದ್ದಾರೆ, ಕೇವಲ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಮಾತ್ರ ಇದ್ದಾರೆ ಅನ್ನೋದು ಬಿಟ್ಟರೆ ಅವರ ಒಲವು ಮತ್ತೆ ಅವರ ನಿಶ್ಚಿಸ್ತು, ಅವರ ನಿಷ್ಠೆ ಎಲ್ಲವೂ ಕೂಡ ಕಾಂಗ್ರೆಸ್ ಕಡೆಗಿದೆ ಅನ್ನುವಂಥದ್ದು ಆರೋಪ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರೋ. ದಿಲೀಪ್, ಇಲ್ಲಿ ಕಾಂಗ್ರೆಸ್ನ ಆಪರೇಷನ್ ಹಸ್ತಕ್ಕೆ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಬಿಜೆಪಿ ಮುಂದಾದ ರೀತಿ ಕಾಣಿಸ್ತಾ ಇದೆ. ಆದರೆ ಸ್ಥಳೀಯವಾಗಿ ಪ್ರಾಬಲ್ಯ ಹೊಂದಿರೋದು ಅಲ್ಲಿ ಕಾಂಗ್ರೆಸ್. ಹೀಗಾಗಿ ಬಿಜೆಪಿಯ ಪ್ಲಾನ್ ಏನಾಗಾದ್ರೆ? ಖಂಡಿತವಾಗ್ಲೂ ಸುಕನ್ಯಾ, ಏನು ಅಂತಂದರೆ ಈಗಾಗಲೇ ಆಪರೇಷನ್ ಹಸ್ತವನ್ನು ಸಿದ್ದರಾಮಯ್ಯನವರೇ ಸ್ವತಃ ಮೈಸೂರಿನಲ್ಲಿ ಠಿಕಾಣಿ ಹೂಡಿ ಮಾಡಿರುವಂಥದ್ದು. ಈ ಕಾರಣದಿಂದಾಗಿ ಈಗಾಗಲೇ ರಾಜೀವ್ ಆಗಿರ್ಬೋದು, ಸದಾನಂದ ಆಗಿರ್ಬೋದು, ಎಲ್ಲರನ್ನ ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ದಿಢೀರಂತ ಯಾವಾಗ ನಾಳೆ ಕಾರ್ಯಕ್ರಮ ರೂಪಿಸಿದ್ರು, ನಾಳೆ ಕಾರ್ಯಕ್ರಮ ರೂಪಿಸ್ತಿದ್ದಂತೆ ಈಗ ಬಿಜೆಪಿ ಈಗ ಕೌಂಟರ್ ಆಪರೇಷನ್ ಶುರು ಮಾಡಿರುವಂಥದ್ದು. ನಾಳೆ ವಿಜೇಂದ್ರ ಅವರು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮೈಸೂರಿಗೆ ಎಂಟ್ರಿ ಆಗ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಕಾಂಗ್ರೆಸ್ ನಾಯಕರನ್ನು ಕೂಡ ಬಿಜೆಪಿಗೆ ಸೆಳೆಯುವಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಶತಾಯುಗತಾಯುಗ್ ಸಿಎಂ ಅವರು ಈ ಒಂದು ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಅವರಿಗೆ ಕೌಂಟರ್ ಕೊಡಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಅವರು ಈಗ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ನಾಳೆ ಬೆಳಿಗ್ಗೆ ಮೈಸೂರಿಗೆ ಬರುವಂಥ ವಿಜಯೇಂದ್ರ ಅವರು ಸಣ್ಣ ಪುಟ್ಟ ಮುಖಂಡರುಗಳನ್ನ ಮೀಟ್ ಆಗ್ತಾರೆ. ತದನಂತರ ಸಂಜೆ ಒಂದು ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಸೇರಿ ಒಂದು ಮಾಡ್ತಾ ಇದ್ದಾರೆ. ಈ ಒಂದು ಕೋರ್ ಕಮಿಟಿ ಸಭೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇರುವಂಥದ್ದು. ಈ ಸಭೆಗೂ ಮುನ್ನ ಅವರು ಪಕ್ಷಕ್ಕೆ ಒಂದಷ್ಟು ನಾಯಕರನ್ನ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ತಕ್ಷಣ ಸಾಕಷ್ಟು ನಾಯಕರನ್ನ, ಏನು ಕಾಂಗ್ರೆಸ್ ನಾಯಕರನ್ನ ಬಿಜೆಪಿಗೆ ಸೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನಾಳೆ ಈ ಒಂದು ಕೌಂಟರ್ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಉಳಿದು ಮೈಸೂರಿನ ಗೆಲ್ಲಲಿಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ತಂತ್ರಗಾರಿಕೆಯನ್ನು ವಿಫಲ ಮಾಡಲಿಕ್ಕೆ ಈಗ ವಿಜೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಒಟ್ಟಾಗಿ ಈಗ ಜೋಡೆತ್ತಿನ ರೀತಿ ಮೈಸೂರಿಗೆ ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸುಕನ್ಯಾ, ಧನ್ಯವಾದ ದಿಲೀಪ್.